ಸೋಷಿಯಲ್ ಮೀಡಿಯಾದಲ್ಲಿ ಹಾಗೂ ನ್ಯೂಸ್ ಚಾನೆಲ್ಗಳಲ್ಲಿ ಬಿಗ್ ಬಾಸ್ ಸ್ಪರ್ಧಿ ಡ್ರೋನ್ ಪ್ರತಾಪ್ ಅವರು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ರ ಅಂತ ಕ್ವಶನ್ ಮಾರ್ಕ್ ಹಾಕಿ ಎಲ್ಲರೂ ತೋರಿಸ್ತಾ ಇದ್ರು. ಸೊ ಅಸಲಿಗೆ ಅಲ್ಲಿ ಆಗಿದ್ದು ಏನಪ್ಪಾ ಅಂತಂದ್ರೆ, ಸೊ ಡ್ರೋನ್ ಪ್ರತಾಪ್ 2-3 ದಿನಗಳಿಂದ ಸ್ವಲ್ಪ ದಿನಗಳಿಂದ ಬಿಗ್ ಬಾಸ್ ಮನೆಯಲ್ಲಿ ಊಟ ಮಾಡದಿರೋದ ಕಾರಣ ಸೊ ಗ್ಯಾಸ್ಟ್ರಿಕ್ ಆಗಿತ್ತು. ಸೊ ಗ್ಯಾಸ್ಟ್ರಿಕ್ ಆಗಿರೋದ್ರಿಂದ ಸರಿಯಾಗಿ ಊಟ ಮಾಡಿರಲಿಲ್ಲ. ಸೊ ಆಸ್ಪತ್ರೆಗೆ ಹೋಗೋಕ್ಕಿಂತ ಮೊದಲೇ ಒಂದು 5-6 ಸರ್ತಿ ವಾಮಿಟ್ ಆಗಿತ್ತು ಹಾಗೂ ಒಂದು 3-4 ಸರ್ತಿ ಲೂಸ್ ಮೋಷನ್ ಕೂಡ ಆಗಿತ್ತಂತೆ. ಸೊ ಆ ಒಂದು ವಿಷಯದಿಂದ ಆಸ್ಪತ್ರೆಗೆ ದಾಖಲು ಮಾಡಿದ್ರು ಬಿಗ್ ಬಾಸ್ ಒಂದು ಟೀಮ್ದವರು. ಸೊ ಇದು ಒಂದು ವಿಷಯನ ತಿಳಿದ್ಬಿಟ್ಟು ಬಿಗ್ ಬಾಸ್ ಸ್ಪರ್ಧಿ ಡ್ರೋನ್ ಪ್ರತಾಪ್ ಅವರು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದಾರೆ. ಸೊ ಇದೀಗ ಅವರ ಸ್ಥಿತಿ ತುಂಬ ಗಂಭೀರವಾಗಿದೆ, ICUನಲ್ಲಿದ್ದಾರೆ, ತುಂಬ ಚಿಕಿತ್ಸೆ ಪಡಿತಾ ಇದ್ದಾರೆ, ತುಂಬ ಕಠಿಣ ಗಂಭೀರವಾದ ಸ್ಥಿತಿಯಲ್ಲಿದ್ದಾರೆ ಅಂತ ಕ್ವಶನ್ ಮಾರ್ಕ್ ಹಾಕಿ ಕೆಲವೊಂದು ಚಾನಲ್ಗಳಲ್ಲಿ ತೋರಿಸಿದ್ದಾರೆ, ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ತುಂಬ ಹೋಗ್ತಾ ಇತ್ತು. ಸೊ ಅಸಲಿಗೆ ಅಲ್ಲಿ ಆಗಿದ್ದೇನಪ್ಪ ಅಂತಂದರೆ, ಸೊ ಡ್ರೋನ್ ಪ್ರತಾಪ್ ಅವರು ಇತ್ತೀಚೆಗೆ ಸೊ ಸರಿಯಾಗಿ ಊಟ ಮಾಡದಿರೋ ಕಾರಣ ಟೈಮ್ಗೆ ಊಟ ತಿಂದಿರೋ ಕಾರಣ ಸೊ ಗ್ಯಾಸ್ಟ್ರಿಕ್ ಆಗಿಬಿಟ್ಟು ಸೊ ಫುಡ್ ಪಾಯ್ಸನ್ ಆಗಿತ್ತಂತೆ. ಸೊ ಡ್ರೋನ್ ಪ್ರತಾಪ್ ಅವರೇ ಡಾಕ್ಟರ್ ಹತ್ರ ಕಂಪ್ಲೇಂಟ್ ಮಾಡಿದ್ದಾರೆ. ಸೊ ಆಸ್ಪತ್ರೆಗೆ ಬರೋಕ್ಕಿಂತ ಮುಂಚೆ ಒಂದು 5-6 ಸರ್ತಿ ವಾಮಿಟ್ ಆಗಿತ್ತು ಹಾಗೂ ಒಂದು 3-4 ಸರ್ತಿ ಲೂಸ್ ಮೋಷನ್ ಆಗಿತ್ತು ಅಂತ ಹೇಳಿದರು. ಸೊ ಅದು ಬಿಟ್ಟರೆ ಅವರು ಯಾವುದೇ ರೀತಿಯಾದ ಸೂಸೈಡ್ ಅಟೆಂಪ್ಟ್ ಮಾಡಿದ್ರ ಅಂತ ಕ್ವಶನ್ ಕೂಡ ಕೇಳಿದ್ರು. ಸೊ ಅಲ್ಲಿ ಡಾಕ್ಟರ್ ಅದಕ್ಕೆ ನಿರಾಕರಿಸಿದ್ದಾರೆ, ಅಂದರೆ ಇಲ್ಲ ಅಂತ ಹೇಳಿದ್ದಾರೆ. ಸೊ ಡ್ರೋನ್ ಪ್ರತಾಪ್ ಅವ್ರು ನೋಡಿದ್ರೆ ಸೊ ಏನಾದರೂ ಟ್ಯಾಬ್ಲೆಟ್ ತೊಗೊಂಡು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ರ ಅಂತ ಕೇಳಿದ್ರೆ, ಸೊ ಅದು ಟ್ಯಾಬ್ಲೆಟ್ ತೊಗೊಂಡ್ರು ಕೂಡ ಒಂದು ಅಂಶದಿಂದ ಗೊತ್ತಾಗುತ್ತೆ ಇವರು ಇಷ್ಟೊಂದು ಪ್ರಮಾಣದಲ್ಲಿ ತೊಗೊಂಡಿದ್ದಾರೆ. ಸೊ ಅದು ಕೂಡ ಇಲ್ಲಿ ಕಂಡು ಬಂದಿಲ್ಲ. ಹಾಗೆ ಡ್ರೋನ್ ಪ್ರತಾಪ್ ಅವರು ಕೆಪೇಬಲ್ ಇದ್ದರು, ಮೆಂಟಲಿ ಸ್ಟ್ರಾಂಗ್ ಇದ್ದರು. ಅವರು ನಮಗೆ ಹೇಳಿದ್ದಾರೆ ಕೂಡ, ನಾನು ಗೇಮ್ ಆಡಬಲ್ಲೆ, ಸೊ ನಾನು ಮೆಂಟಲಿ ಸ್ಟ್ರಾಂಗ್ ಇದ್ದೀನಿ, ಹಾಗೇನಿಲ್ಲ ಅಂತ ಹೇಳಿದ್ದಾರೆ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಡ್ರೋನ್ ಪ್ರತಾಪ್ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ರು, ತುಂಬ ಖಿನ್ನತೆಗೊಳಗಾಗಿದ್ರು, ಮಾನಸಿಕವಾಗಿ ಖಿನ್ನತೆಯಿಂದ ಬಳಲ್ತಿದ್ರು ಅಂತ ಎಲ್ಲ ಕಡೆ ಸುದ್ದಿ ಆಗ್ತಿತ್ತು. ಆದರೆ ಡಾಕ್ಟರ್ ಮುಂದೆನೇ ಕಂಪ್ಲೇಂಟ್ ಪ್ರಕಾರ ಲೂಸ್ ಮೋಷನ್ ಆಗಿತ್ತು, ಸೊ 2-3 ಸರ್ತಿ ವಾಮಿಟ್ ಆಗಿತ್ತು ಅಂತ ಕೂಡ ಹೇಳಿದ್ದಾರೆ. ಸೊ ನಾನು ಗೇಮ್ ಆಡಬಲ್ಲೆ, ಸೊ ಆರಾಮಾಗಿ ನಾನು ಕೆಪೇಬಲ್ ಇದ್ದೀನಿ ಅಂತ ಡ್ರೋನ್ ಪ್ರತಾಪ್ ಡಾಕ್ಟ್ರಿಗೆ ಹೇಳಿರೋದು. ಸೊ ಡ್ರೋನ್ ಪ್ರತಾಪ್ ಎಲ್ಲಿ ಆತ್ಮಹತ್ಯೆಗೂ ಪ್ರಯತ್ನ ಕೂಡ ಮಾಡಿಲ್ಲ, ಸೊ ಯಾವುದೇ ಟ್ಯಾಬ್ಲೆಟ್ ಕೂಡ ತಗೊಂಡಿಲ್ಲ. ಸೊ ಇತ್ತೀಚೆಗೆ ಡ್ರೋನ್ ಪ್ರತಾಪ್ ಅವ್ರದ್ದು ಒಳಗಡೆ ನೋಡ್ತಿರ್ಬೇಕಾದ್ರೆ ಸ್ವಲ್ಪ ಪೇರೆಂಟ್ಸ್ ಬಂದು ಹೋದಾಗಿಂದ ಒಂದು ಚೆನ್ನಾಗಿ ಜೋಶಲ್ಲಿದ್ದರು. ಸೊ ಅದಾದಮೇಲೆ ಮೊನ್ನೆ ಎಪಿಸೋಡ್ನಲ್ಲಿ ಸೊ ವಿದ್ಯಾಶಂಕರ್ ಗುರೂಜಿಯವರು ಮನೆಗೆ ಬರ್ತಾರೆ. ಸೊ ಅವ್ರ ಹೊಸ ಪ್ರೋಗ್ರಾಮ್ ಬರ್ತಾ ಇದೆ, ಮಹರ್ಷಿ ದರ್ಶನ್ ಅಂತ ಕಲರ್ಸ್ ಕನ್ನಡ ಚಾನಲ್ನಲ್ಲಿ. ಸೊ ಗುರೂಜಿ ಬಂದುಬಿಟ್ಟು ಹೊಸ ವರ್ಷಕ್ಕೆ ಎಲ್ಲರ ಒಂದು ಭವಿಷ್ಯವನ್ನು ಹೇಳ್ತಾರೆ. ಸೊ ಆ ಭವಿಷ್ಯದಲ್ಲಿ ತುಂಬ ಒಂದು ಅತಿಯಾದ ಕೆಟ್ಟ ಭವಿಷ್ಯ ಅಂತ ಅನಿಸಿದ್ದು ಈ ವರ್ಷಕ್ಕೆ ಡ್ರೋನ್ ಪ್ರತಾಪ್ ಅವರಿಗೆ ಅಂತ ಅನಿಸುತ್ತೆ. ಯಾಕಂದರೆ ಎಲ್ರಿಗೂ ಒಳ್ಳೆಯ ಭವಿಷ್ಯನೇ ಇದೆ, ಒಳ್ಳೆಯ ಬೆಳವಣಿಗೆ ಇದೆ, ನಿಮಗೆ ಈ ವರ್ಷ ಒಳ್ಳೆ ವಿಶೇಷತೆ ಕಾಯ್ತಿದೆ, ಎಲ್ಲ ಚೆನ್ನಾಗಿ ಕೊಟ್ಟರು. ಆದರೆ ಡ್ರೋನ್ ಪ್ರತಾಪ್ನ ಬಗ್ಗೆ ಬಂದಾಗ ಗುರೂಜಿ ಅವ್ರನ್ನ ಮಾತನ್ನು ಹೇಳ್ತಾರೆ, ಈ ವಿಷಯ ನನಗೆ ಹೇಳೋಕ್ಕೆ ಸಂಕಟ ಆಗುತ್ತೆ, ಆದರೆ ಹೇಳಬೇಕು. ಸೊ ಹಾಗಿದ್ದರಿಂದ ಸೊ ನಿನ್ನ ಫ್ಯಾಮಿಲಿ ಜೊತೆ ಇರೋದು ಯಾಕೋ ಅಷ್ಟು ಸರಿ ಕಾಣಿಸ್ತಿಲ್ಲ, ಸೊ ನಿನ್ನ ಫ್ಯಾಮಿಲಿಯಿಂದ ದೂರನೇ ಇರಬೇಕು ಅಂತ ಗುರೂಜಿ ಮಾತನ್ನು ಹೇಳ್ತಾರೆ. ಸೊ ಈ ಒಂದು ವಿಷಯ ಕೇಳಿ ಪ್ರತಾಪ್ ಹಂಗೆ ಕಣ್ಣೀರು ಹೋಗ್ತಾ ಇರುತ್ತೆ. ಸೊ ಇಲ್ಲಿ ವಿಷಯ ಏನಪ್ಪ ಅಂತಂದರೆ, ವಿದ್ಯಾಶಂಕರ್ ಗುರೂಜಿ ಅವರು ಒಂದು ಮಾತನ್ನು ಹೇಳ್ತಾರೆ. ಸೊ ದೂರ ಇದ್ದು ಧೂಪ ಆಗ್ತೀಯಾ ಅಥವಾ ಹತ್ತಿರ ಹೋಗಿ ಹೇಸಿಗೆ ಆಗ್ತೀಯಾ ಅಂತ ಹೇಳ್ತಾರೆ. ಸೊ ಅವರು ಇದು ಮಾತು ನನಗೆ ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ. ಸೊ ಮೇ ಬಿ ಬೇರೆ ಸಿಚುವೇಶನ್ಗೆ ಮಾತು ಅರ್ಥ ಆಗುತ್ತೇನೋ. ಸೊ ಡ್ರೋನ್ ಪ್ರತಾಪ್ 2-3 ವರ್ಷದಿಂದ ಸೊ ಅವ್ರ ಫ್ಯಾಮಿಲಿ ಜೊತೆ ಬೆರಿಬೇಕು ಅಂತ ಕಾತುರದಿಂದ ಕಾಯ್ತಿರ್ಬೇಕಾದ್ರೆ ಸೊ ಹೊಸ ವರ್ಷಕ್ಕೆ ವಿದ್ಯಾಶಂಕರ್ ಗುರೂಜಿ ಒಂದು ಈ ರೀತಿಯಾಗಿ ಹೇಳಿರೋದು ಅಷ್ಟು ಸರಿ ಅನಿಸಲಿಲ್ಲ. ಸೊ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಹೇಳಿದ್ರು. ಬಿಗ್ ಬಾಸ್ ಮನೆಯಲ್ಲಿ ಕೂಡ ಪ್ರತಾಪ್ಗೆ ಅಷ್ಟೊಂದು ಯಾರು ಸೇರಲ್ಲ, ನೀವು ಅಬ್ಸರ್ವ್ ಮಾಡಿ. ಆಲ್ಮೋಸ್ಟ್ ಸ್ವಲ್ಪ ಹೇಟ್ ಮಾಡ್ತಾರೆ, ಒಂದು ಸರಿ ಇಲ್ಲ, ಕಾರ್ನರಾಗಿ ಕುತ್ಕೋತಾನೆ ಅಂತ ಎಲ್ಲರೂ ಹೇಟ್ ಮಾಡ್ತಾರೆ. ಆದರೆ ಸ್ವಾಮೀಜಿಯವ್ರು ಹೇಳಬೇಕಾಗಿತ್ತು, ಸೊ ಈ ಬಿಗ್ ಬಾಸ್ ಮನೆಯಲ್ಲಿ ನೀನು ಸ್ವಲ್ಪ ದೂರನೇ ಇರಬೇಕು, ನೀನು ಅಷ್ಟು ಸರಿ ಕಾಣಿಸ್ತಿಲ್ಲ ಅಂತ ಹೇಳ್ಬೋದಾಗಿತ್ತು. ಆದರೆ ಫ್ಯಾಮ್ಲಿನ ಯಾಕೆ ಹೇಳಿದ್ರು, ನೀನು ಅಷ್ಟೊಂದು ಸರಿ ಕಾಣ್ತಾ ಇಲ್ಲ, ದೂರನೇ ಇರಬೇಕಂತ. ಯಾಕಂದರೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಕಗ್ಗ ಈ ಒಂದು ಮಾತನ್ನು ಹೇಳಿದರು ಪ್ರತಾಪ್ ಅವ್ರಿಗೆ. ಸೊ ಅಲ್ಲಿ ಫ್ಯಾಮ್ಲಿ ಜೊತೆ ಒಂದಾಗಿ ಬೆರೆತು ಫ್ಯಾಮ್ಲಿ ಜೊತೆ ಒಂದಾಗು ಮಂಕುತಿಮ್ಮ ಅಂತ ಹೇಳಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಸೊ ಅಲ್ಲಿ ಫ್ಯಾಮ್ಲಿ ಒಂದು ಸಿಚುವೇಶನ್ ಬಂದಿರೋದ್ರಿಂದ ವಿದ್ಯಾಶಂಕರ್ ಗುರೂಜಿ ಅವರು ಸೊ ದೂರ ಇದ್ದು ಧೂಪ ಆಗ್ತಿ, ಹತ್ತಿರ ಹೋಗಿ ಹೇಸಿ ಆಗ್ತಿ ಅಂತ ಹೇಳಿದರು. ಸೊ ಅಲ್ಲಿ ಫ್ಯಾಮ್ಲಿ ಸಿಚುವೇಶನ್ ಇರೋದ್ರಿಂದ ಫ್ಯಾಮ್ಲಿ ಅಂದರೆ ಹೇಸಿಗೆನಾ, ಸೊ ತಂದೆ ತಾಯಿ ಜೊತೆ ಬೆರೆಯೋದು ಹೇಸಿಗೆನಾ ಅಂತ ನನ್ನ ಪರ್ಸ್ನಲಾಗಿ ಅನ್ನಿಸ್ತು. ಸೊ ಹಾಗಾಗಿ ನಮಗೇನು ಅಂತ ಹಾಗೆ ಅನಿಸಲ್ಲ. ಸೊ ಆಯ್ಕೆಗಳು ನಿಮ್ಮ ಕೈಯಲ್ಲಿದ್ದಾವೆ. ಸೊ ಈ ನಂಬಿಕೆಗಳನ್ನ ಎಷ್ಟು ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ಇರೋಷ್ಟು ದಿನ ತಂದೆ ತಾಯಿಯರ ಜೊತೆ ಕಷ್ಟನೇ ಆಗಲಿ ಸುಖನೇ ಆಗಲಿ ಸೊ ನಾವು ಇರೋದು ಬೆಟರ್ ಅಂತ ಅನಿಸುತ್ತೆ. ಸೊ ದೂರ ಇದ್ದು ಏನು ಸಾಧನೆ ಮಾಡೋದಿಲ್ಲ, ತಂದೆ ತಾಯಿ ಜೊತೆ ಎಷ್ಟು ದಿನ ಇರ್ತೀವಿ ಅಷ್ಟು ದಿನ ಇರೋದು ಬೆಟರು. ಸೊ ಪ್ರತಾಪ್ ಅವ್ರದ್ದು ಯಾವುದೂ ಮೂಢನಂಬಿಕೆಗಳನ್ನು ತಗೊಳ್ಳದೆ ಸೊ ಅವ್ರ ತಂದೆ ತಾಯಿ ದಿನ ಎಷ್ಟು ದಿನ ಆಗಿದ್ದೆಲ್ಲ ಮರೆತು ಬಿಟ್ಟು ಖುಷಿಯಿಂದ ಇನ್ನು ಮುಂದೆ ಚೆನ್ನಾಗಿದ್ದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಸೊ ಇದು ಬಿಟ್ಟರೆ ಈ ವಿಷಯದಲ್ಲಿ ಸಂಗೀತ ಸಂಗೇರಿ ಅವರು ಕೂಡ ಡ್ರೋನ್ ಪ್ರತಾಪ್ ಮೇಲೆ ಕೆಲವೊಂದು ಜೋಕ್ಗಳನ್ನ ಮಾಡಿದ್ರು. ಪ್ರತಾಪ್ಗೆ ಅದು ಇಷ್ಟ ಆಗ್ತಿರ್ಲಿಲ್ಲ. ಸೊ ಪ್ರತಾಪ್ನ ನಾವು ತುಂಬ ಅಮಾಯಕ ಅಂತ ಅನ್ಕೋತಿರ್ತೀವಿ. ಸೊ ಪ್ರತಾಪ್ ಅಮಾಯಕ ಅಲ್ಲ. ಯಾಕಂದರೆ ಆಟದಲ್ಲಿ ಎಲ್ಲಿ ಅವನ ಒಂದು ಟ್ಯಾಲೆಂಟನ್ನು ತೋರಿಸ್ಬೇಕು ಅಲ್ಲಿ ಸರಿಯಾಗಿ ಡ್ರೋನ್ ಪ್ರತಾಪ್ ತನ್ನ ಟ್ಯಾಲೆಂಟನ್ನು ತೋರಿಸ್ತಾನೆ. ಅದ್ರ ಬಗ್ಗೆ ನೀವು ವಿಚಾರ ಬಿಟ್ಬಿಡಿ, ಪಾಪ ಅಮಾಯಕ ಅನ್ಕೋಬೇಡಿ. ಯಾಕಂದರೆ
ಎಲ್ಲಿ ತನ್ನ ಟ್ಯಾಲೆಂಟನ್ನು ಸುರಿಸ್ಬೇಕು ಅಲ್ಲಿ ಸುರಿಸ್ತಿರ್ತಾನೆ ಡ್ರೋನ್ ಪ್ರತಾಪ್. ಯಾಕಂದರೆ ನೀವು ವೇಟ್ ಆ್ಯಂಡ್ ವಾಚ್ ಅಂತ ಹೇಳ್ಬೇಕು ನಾವು ಇಡೀ ಕರ್ನಾಟಕಕ್ಕೆ. ಯಾಕಂದರೆ ಖಂಡಿತ ಗೇಮ್ನ ಹೆಂಗೆ ಸ್ಟ್ರಾಟಜಿ ಮಾಡಬೇಕು ಡ್ರೋನ್ ಪ್ರತಾಪ್ಗೆ ಪಕ್ಕಾ ಐಡಿಯಾ ಇದೆ. ಸೊ ಪಾಪವನ್ನು ಹೀಯಾಳಿಸ್ತಾರೆ, ಏನೋ ಮಾತಾಡ್ತಾರೆ, ಅವನಿಗೆ ಕೀಳಾಗಿ ನೋಡ್ತಾರೆ ಅನ್ನೋದು ತಪ್ಪು ಅನಿಸುತ್ತೆ. ಸೊ ಡ್ರೋನ್ ಪ್ರತಾಪ್ ಗೇಮನ್ನು ಅರ್ಥ ಮಾಡ್ಕೊಂಡಿದ್ದಾರೆ, ಪಕ್ಕಾ ಮೆಂಟಲಿ ಸ್ಟ್ರಾಂಗ್ ಇದ್ದಾರೆ. ಸೊ ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ ಅಂತ ಅನಿಸುತ್ತೆ. ಸೊ ಇದು ಬಿಟ್ಟರೆ ಅಮಾಯಕ, ಸೊ ಅವನು ಇದು ಅನ್ನೋದು ತಪ್ಪು. ಪಕ್ಕ ಡ್ರೋನ್ ಪ್ರತಾಪ್ ಸ್ಟ್ರಾಂಗ್ ಇದ್ದಾರೆ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಅಷ್ಟು ಚೆನ್ನಾಗಿ ಮೆಂಟಲಿ ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಎಲ್ಲಿ ಆಟ ಆಡಬೇಕು. ಸೊ ಸುಮ್ಮನೆ ಎಲ್ಲ ಜೊತೆ ಕನ್ವರ್ಸೇಷನ್ ಮಾಡೋದು ವೇಸ್ಟು. ಸೊ ಎಲ್ಲಿ ನಮ್ಮ ಟ್ಯಾಲೆಂಟನ್ನು ಉಪಯೋಗಿಸ್ಬೇಕು ಅಲ್ಲಿ ಉಪಯೋಗಿಸ್ಬೇಕಂತ ಡ್ರೋನ್ ಪ್ರತಾಪ್ ಅವ್ರಿಗೆ ಗೊತ್ತಿದೆ. ಸೊ ಹಾಗಾಗಿ ಅವರು ಸುಮ್ಮನೆ ಸೈಲೆಂಟ್ ಆಗಿರ್ತಾರೆ. ಸೊ ಇದ್ರ ಬಗ್ಗೆ ಅಮಾಯಕ ಪಾಪ ಅಂತ ನಾವು ಬೇಜಾರು ಮಾಡೋದು ಬಿಟ್ಬಿಡೋದೇ ಒಳ್ಳೆಯದು. ಸೊ ಅವ್ರ ಗೇಮನ್ನು ಸರಿಯಾಗಿ ಆಡ್ತಾರೆ. ಸೊ ನಾವೆಲ್ಲರೂ ವೇಟ್ ಆ್ಯಂಡ್ ಸಿ ಅಂತ ಅನ್ಕೋಬೇಕಷ್ಟೇ. ಸೊ ಡ್ರೋನ್ ಪ್ರತಾಪ್ ಅವರು, ಸಂಗೀತ ಅವರು, ಸೊ ಇತ್ತೀಚೆಗೆ ಕನ್ವರ್ಸೇಷನ್ ಸರಿ ಆಗ್ತಿಲ್ಲ. ಸೊ ಸಂಗೀತ ಅವರು ಇಡೀ ಮನೆ ಒಂದಾದಾಗ ಡ್ರೋನ್ ಪ್ರತಾಪ್ ಮಾತ್ರ ಸಂಗೀತಕ್ಕೆ ಸಮಾಧಾನ ಹೇಳ್ತಿದ್ರು. ಸೊ ಸಂಗೀತ ಮಾಡ್ತಕ್ಕಂಥ ಕೆಲವೊಂದು ಜೋಕ್ಗಳು ಡ್ರೋನ್ ಪ್ರತಾಪ್ಗೆ ಇಷ್ಟ ಆಗ್ತಿಲ್ಲ. ಸೊ ಹಾಗಾಗಿ ಸೊ ಡ್ರೋನ್ ಪ್ರತಾಪ್ ಹೊರಗಡೆ ಹೋದ್ಮೇಲೆ ಸಂಗೀತ ಕೂಡ ಮಿಸ್ ಯು ಪ್ರತಾಪ್ ಅಂತ ಹೇಳಿದರು. ಸೊ ಈಗ ಡ್ರೋನ್ ಪ್ರತಾಪ್ ಅವರು ಹೆಲ್ದಿಯಾಗಿ ಡಿಸ್ಚಾರ್ಜ್ ಆಗಿದ್ದಾರಂತೆ ಆಸ್ಪತ್ರೆಯಿಂದ ಡ್ರೋನ್ ಪ್ರತಾಪ್ ಅವರು ಡಿಸ್ಚಾರ್ಜ್ ಆಗಿದ್ದಾರಂತೆ. ಅಂಥ ಸಮಸ್ಯೆ ಏನೂ ಇಲ್ಲ. ಸೊ ಕೆಲವೊಂದಿಷ್ಟು ಲೂಸ್ ಮೋಷನ್ ಆಗಿರೋದ್ರಿಂದ, ಸೊ ಸ್ವಲ್ಪ ವೀಕ್ ಆಗಿರೋದ್ರಿಂದ ICUಯಿಂದ ಟ್ರೀಟ್ಮೆಂಟನ್ನು ಕೊಟ್ಬಿಟ್ಟು ಹೆಲ್ದಿಯಾಗಿ ಅವ್ರನ್ನ ಡಿಸ್ಚಾರ್ಜ್ ಮಾಡಿದ್ದಾರೆ. ಸೊ ಈಗ ಅವರ ಪ್ರೊಡಕ್ಷನ್ ಟೀಮವರು, ಬಿಗ್ ಬಾಸ್ ಮನೆಗೆ ಆರೋಗ್ಯವಾಗಿ ಹಿಂದಿರುಗಿ ಬರಲಿದ್ದಾರೆ ಅಂತ ಒಂದು ಆಫೀಷಿಯಲ್ ಅಪ್ಡೇಟನ್ನು ಚಾನಲ್ ಅವರೇ ಕೊಟ್ಟಿದ್ದಾರಂತೆ. ಸೊ ಏನು ಅಂತ ವರಿ ಇಲ್ಲ, ಆತ್ಮಹತ್ಯೆ ಏನು ಮಾಡ್ಕೊಂಡಿಲ್ಲ, ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬಿಸೋದು. ಸೊ ಡ್ರೋನ್ ಪ್ರತಾಪ್ ಅವರು ಮತ್ತೆ ತಮ್ಮ ಆಟವನ್ನು ಮುಂದುವರಿಸೋಕ್ಕೆ ಡ್ರೋನ್ ಪ್ರತಾಪ್ ಅವರು ಬಿಗ್ ಬಾಸ್ ಮನೆಗೆ ಮರಳಿ ಬರ್ತಾ ಇದ್ದಾರೆ. ಸೊ ಅಂತ ಏನೋ ವರಿ ಇಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಆಟ ಹೆಂಗೆ ನಡೀತಿದೆ ಅಂದರೆ, ನಮಗೆ ಮೊದಲಿಗೆ ಯಾರು ಇಷ್ಟ ಆಗ್ತಿದ್ರು ಅವ್ರು ಇವಾಗ ಇಷ್ಟ ಆಗ್ತಿಲ್ಲ, ಮೊದಲಿಗೆ ನಮ್ಗೆ ಇಷ್ಟ ಆಗೋರು ಇವಾಗ ಇಷ್ಟ ಆಗ್ತಿಲ್ಲ, ಹಾಗೆ ನಡೀತಾ ಇದೆ. ಸೊ ತನಿಷಾ ಕುಪ್ಪಣ್ಣ ಮೊದಲು ಸ್ಟಾರ್ಟಿಂಗ್ ಸಿಕ್ಕಾಪಟ್ಟೆ ಇಷ್ಟ ಆಗೋರು. ಸೊ ಇವಾಗ ಕೆಲವೊಂದು ಅವ್ರ ಸ್ಟ್ರಾಟಜಿಗಳು ಇರ್ಬೋದು, ಏನೋ ಗೊತ್ತಿಲ್ಲ, ಇಷ್ಟ ಆಗ್ತಿಲ್ಲ. ಸೊ ಕಾರ್ತಿಕ್ ಕೂಡ ತುಂಬ ಇಷ್ಟ ಆಗೋರು. ಸೊ ಇವಾಗ ಬರ್ತಾ ಅವರು ಸಂಗೀತನ ಫ್ಲಾಟ್ ಮಾಡ್ತಿದ್ರು, ಹಾಗೆ ಇವಾಗ ನಮ್ರತನ ಫ್ಲಾಟ್ ಮಾಡ್ತಿದ್ದಾರೆ. ಸೊ ಅವರ ಒಂದು ಗೇಮನ್ನು ಇಂಡಿವಿಜುವಲ್ ಆಗಿ ಆಡ್ತಿಲ್ಲ ಅಂತ ನನಗೆ ಅನಿಸುತ್ತೆ ಪರ್ಸನಲ್ ಆಗಿ ಕಾರ್ತಿಕ್ ಅವರು. ಸೊ ಕಾರ್ತಿಕ್ ಅವರ ಫ್ಯಾನ್ ನಾನು ಸ್ಟಾರ್ಟಿಂಗಿಂದ ಇಷ್ಟ ಆಗೋರು. ಸೊ ಬರ್ತಾ ಅವ್ರ ಆಟ ನೋಡಿ ನಿಜಕ್ಕೂ ನನಗೆ ಇಂಡಿವಿಜುವಲ್ ಆಗಿ ಏನೂ ಆಡ್ತಾ ಇಲ್ಲ ಅಂತ ಅನ್ನಿಸ್ತು. ಸೊ ಸಂಗೀತ ಆದಮೇಲೆ ನಮ್ರತನ ಫ್ಲಾಟ್ ಮಾಡ್ತಿದ್ರು. ಸೊ ನಮ್ರತನ ಕೂಡ ಮೊದಲಿಂದ ಫ್ಲಾಟ್ ಮಾಡ್ತಿದ್ದಾರಂತೆ. ಸೊ ಇವಾಗ ಜಾಸ್ತಿ ಮಾಡ್ತಿದ್ದಾರೆ ಅಂತ ನನಗೆ ಅನಿಸುತ್ತೆ. ಸೊ ಇವತ್ತಿನ ಒಂದು ಹೋಗ್ತಿರ್ತಕ್ಕಂಥ ಎಪಿಸೋಡ್ಸ್ಗಳಲ್ಲಿ ಈ ಬೆಳವಣಿಗೆ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ. ಹಾಗೂ ನಿಮ್ಮ ಯಾರು ಈ ಸೀಸನ್ ವಿನ್ನರ್ ಅಂತ ನಿಮ್ಗೆ ಅನಿಸ್ತಾ ಇದೆ. ಸೊ ಇನ್ನೂ ಕನ್ಫರ್ಮ್ ಸಿಕ್ಕಿಲ್ಲ, ಇನ್ನೂ 4 ವಾರ ಅಂತ ಹೇಳಿದ್ದಾರೆ. ಸೊ ಬಹುಶಃ ಇನ್ನೊಂದು 2 ವೀಕ್ ಆದಮೇಲೆ ಬಹುಶಃ ಕನ್ಫರ್ಮ್ ಸಿಗುತ್ತೆ. ಸೊ ಸದ್ಯಕ್ಕಂತೂ ಡೌಟೆಲ್ಲ ಇದೆ ಯಾರು ಈ ಒಂದು ಟ್ರೋಫಿನ ತಗ್ಬೋದು ಅಂತ. ಸೊ ಇದಿಷ್ಟು ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಒಂದಿಷ್ಟು ಗಾಸಿಪ್ ಇತ್ತು, ಮಾಹಿತಿ ಇತ್ತು, ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅನಿಸ್ತು. ಸೊ ಸಿಗೋಣ ಮುಂದಿನ ಕಂಟೆಂಟಲ್ಲಿ. ಸೊ ಯಾರೆಲ್ಲ ಮೊದಲೇ ಬಾರಿಗೆ ಫಿಲ್ಮಿಕಸ್ಟ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಕೂಡ ನನ್ನ ಫಿಲ್ಮಿಕಸ್ಟ್ ಕನ್ನಡ ಅಂತ ಹೊಡೆದ್ರೆ ಬರುತ್ತೆ. ಸೊ ಅಲ್ಲಿ ಕೂಡ ನನ್ನ ಫಾಲೋ ಮಾಡ್ಬೋದು. ಸಿಗೋಣ ಮುಂದಿನ ಕಂಟೆಂಟಲ್ಲಿ. ಥ್ಯಾಂಕ್ ಯು.